ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೇಶವ ರೆಡ್ಡಿ, ವಿಜ್ಞಾನಿಗಳು, ಕೀಟಶಾಸ್ತ್ರ ವಿಭಾಗ. ಈ ತೊಗರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ವಿಜ್ಞಾನಿಗಳಾಗಿ. ಈ ತೊಗರಿಯಲ್ಲಿ ನಮ್ಮದು 5 ತಳಿಗಳಿದ್ದಾವೆ. ಒಂದು BRG1, BRG2, BRG3 ಮತ್ತು BRG4 ಮತ್ತು BRG5 ಎಂಬ 5 ತಳಿಗಳಿದ್ದಾವೆ. ಈ 5 ತಳಿಗಳು ಅದರದೇ ಆದ ವಿಶೇಷತೆ ಇದೆ. BRG1 ತಗೊಂಡ್ರೆ ಇದು ಹಸಿಕಾಯಿ ಮತ್ತು ಬೇಳೆಗೆ ಸೂಕ್ತವಾದದ್ದು. ಸುಮಾರು 165ರಿಂದ 180 ದಿನಗಳಲ್ಲಿ ಡ್ಯುರೇಷನ್ ಅಂತ ಹೇಳ್ತೀವಿ ನಾವು, ಅವಧಿ ಹೊಂದಿರ್ತಕ್ಕಂಥದ್ದು. ಈ ರೈತರು ಈ ಹಸಿಕಾಯಿ ಮಾರ್ಕೊಳ್ಳೋದ್ರಿಂದ ಹೆಚ್ಚಿನ ಲಾಭ ಗಳಿಸ್ಬೋದು. ಈ ತಳಿಯಲ್ಲಿ ವಿಶೇಷತೆ ಏನಂದರೆ, ನೀವು ಹಸಿಕಾಯಿ ಮತ್ತು ಬೇಳೆಗೆ ಎರಡಕ್ಕೂ ಸೂಕ್ತವಾಗಿದೆ ಈ ತಳಿ. ಆದರೆ ಈ ತಳಿಯಲ್ಲಿ ಬಂಜೆ ರೋಗ ಮತ್ತು ಸೊರಗು ರೋಗ ಎಂಬ 2 ರೋಗಗಳು ಬರ್ತವೆ ಅತಿ ಹೆಚ್ಚಾಗಿ. ಅದರಿಂದ ಈ ತಳಿಯನ್ನು ನಾವು ಇಂಪ್ರೂವ್ ಮಾಡಿಬಿಟ್ಟು BRG3 ಎಂಬ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಈ BRG3 ತಳಿ ವಿಶೇಷತೆ ಏನಂದರೆ, ಬಂಜೆ ರೋಗ ಮತ್ತು ಸೊರಗು ರೋಗಕ್ಕೆ ಎರಡಕ್ಕೂ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಈ ತಳಿ 1 ಎಕರೆಗೆ ಸುಮಾರು 16ರಿಂದ 17 ಕ್ವಿಂಟಾಲ್ ಹಸಿಕಾಯಿ ಬರ್ತದೆ. ಬೇಳೆ ಅಂದರೆ ನೀವು ಬೀಜಕ್ಕೆ ಇದು ಮಾಡೋದಾದರೆ 7ರಿಂದ 8 ಕ್ವಿಂಟಾಲು ಪ್ರತಿ ಎಕರೆಗೆ ಇಳುವರಿಯನ್ನು ಬರ್ತಕ್ಕಂಥದ್ದು. ಅದೇ ರೀತಿ ದಾಳಿಗಂತ ನಾವು ಬೇಳೆಗಂತಲೇ ನಮ್ಮ ಹತ್ರ 3 ತಳಿಗಳಿದ್ದಾವೆ. BRG2, BRG4 ಮತ್ತು BRG5 ಅಂತ. ಈ BRG2 ಅಷ್ಟೇ ಅಧಿಕ ಇಳುವರಿ ಬರ್ತದೆ, 7ರಿಂದ 8 ಕ್ವಿಂಟಾಲು ಪ್ರತಿ ಎಕರೆಗೆ ಬರ್ತದೆ. ಆದರೆ ಈ ತಳಿಯ ತೊಂದರೆ ಏನಂದರೆ, ಇದಕ್ಕೆ ರೋಗ ನಿರೋಧಕ ಶಕ್ತಿ ಅಂದರೆ ಬಂಜೆ ರೋಗ ಮತ್ತು ಸೊರಗು ರೋಗಕ್ಕೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಅದರಿಂದ BRG5 ತಳಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಈ BRG5 ತಳಿ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು, ಅಂದರೆ ಸೊರಗು ರೋಗ ಯಾವುದೇ ಕಾರಣಕ್ಕೂ ಬರಲ್ಲ. ಇದರಲ್ಲೂ ಅಷ್ಟೇ ನಾವು 6ರಿಂದ 7 ಕ್ವಿಂಟಾಲು ಪ್ರತಿ ಎಕರೆಗೆ ಧಾನ್ಯ ಇಳುವರಿ ಬರ್ತಕ್ಕಂಥದ್ದು. ಮತ್ತು BRG4 ಅಂತ ಹೇಳಿದೆ. BRG4 ಈ ತಳಿ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಮಳೆ ಏನಾದರೂ ಅಭಾವ ಇದ್ದು ತಡವಾಗಿ ಬಂದರೆ ಅದಕ್ಕೆ ಸೂಕ್ತವಾದಂಥ ತಳಿ BRG4. ಯಾಕಂದರೆ ಇದು 145 ದಿನಕ್ಕೆ ಕಟಾವು ಬರ್ತದೆ. ಅಂದರೆ ಇದರ ಅವಧಿ 140ರಿಂದ 145 ದಿನ BRG4 ತಳಿ. ಸೊ ಈ ಎಲ್ಲ ತಳಿಗಳು, ನಮ್ಮ ಹತ್ರ ಇರೋ ಎಲ್ಲ ತಳಿಗಳು ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳು. ಈ ತೊಗರಿ ಬೇಸಾಯದಲ್ಲಿ ನಾವು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಕೀಟಗಳ ವಿಷಯಕ್ಕೆ ತಗೊಂಡ್ರೆ ನಮಗೆ ಇದರಲ್ಲಿ ಕಾಯಿ ಕೊರಕಂತ, ಹಸಿರು ಕಾಯಿ ಕೊರಕಂತ ಯಥೇಚ್ಛವಾಗಿ ಬರ್ತದೆ. ಇದು ತುಂಬ ಹಾನಿ ಉಂಟು ಮಾಡ್ತಕ್ಕಂಥದ್ದು, ಅಂದರೆ ಹೆಲಿಕೋವರ್ಪ ಆರ್ಮಿಚರ್ ಅಂತ ಹೇಳ್ಬಿಟ್ಟು. ಸೊ ಈ ಕೀಟವನ್ನು ನಾವು ನಿವಾರಣೆ ಮಾಡಬೇಕಾಗತ್ತೆ. ಅದಾದ ನಂತರ ಈ ಬೀಜ ನೊಣ ಅಂತ ಇನ್ನೊಂದು ಅತಿ ಹೆಚ್ಚಾಗಿ ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಕ್ಕಂಥದ್ದು. ಇದರಿಂದನೂ ಅಷ್ಟೇ ತುಂಬ ತೊಂದರೆ ಆಗ್ತದೆ, ರೈತರಿಗೆ ತುಂಬ ಹಾನಿ ಉಂಟು ಮಾಡ್ತದೆ. ಮತ್ತು ಇದು ಬಗ್ಸ್ ಅಂತ, ಸಕ್ಕಿಂಗ್ ಬಗ್ಸ್ ಅಂತ ಹೇಳ್ತೀವಿ ನಾವು. ಈ ತಿಗಣಿಗಳು, ರಸ ಇರುವ ತಿಗಣಿಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ತಿಗಣಿಗಳು ಕೂಡ ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಈ 5 ಕೀಟಗಳು ಸುಮಾರು ತಿಗಣಿಗಳು ಮತ್ತು ಕಾಯಿ ಕೊರಕ, ಬೀಜನೊಣ ಮತ್ತು ಈ ಮೊರಕಾವಿಟ್ರೇಟ್ ಅಂತಲೂ ಹೇಳ್ತೀವಿ, ಅಂದರೆ ಗೂಡು ಮಾಡುವ ಹುಳ ಅಂತ ಹೇಳ್ತೀವಿ. ಇದು ಹೂವು ಬರೋ ಹಂತದಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಬಟ್ ಆದರೆ ಪ್ರತಿ ವರ್ಷ ಇದು ಕಾಣಿಸ್ಕೊಳ್ಳೋದಿಲ್ಲ. ಈ ವೆದರ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ನಾವು, ಆ ಬೇಸಿಸ್ ಮೇಲೆ ಅದು ಬರ್ತಾ ಇರ್ತವೆ. ಇದನ್ನು ಅಷ್ಟೇ ನೀವು ಇದನ್ನು ನಿವಾರಣೆ ಮಾಡ್ಕೋಬೇಕಂದ್ರೆ ಒಂದು ಪ್ರೊಫೆನಾಫಾಸ್ ಅಂತ ಒಂದು ಔಷಧಿ ಇದೆ. ಅದನ್ನು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಈ ಹೂ ಬರೋ ಸಮಯದಲ್ಲಿ ಸಿಂಪಡಣೆ ಮಾಡಿಕೊಂಡ್ರೆ ಈ ಗೂಡು ಮಾಡುವ ಹುಳವನ್ನು ನಾವು ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ಬೋದು ರೈತರು. ಮತ್ತು ನಾನು ಆವಾಗಲೇ ಹೇಳಿದೆ, ಹಸಿರು ಕಾಯಿ ಕೊರಕ ಅದು ಹೆಚ್ಚಾಗಿ ಹೆಲಿಕೋವರ್ಪ ತುಂಬ ಇಳುವರಿ ಡ್ಯಾಮೇಜ್ ಮಾಡ್ತದೆ. ಅದಕ್ಕೆ ಸುಮಾರು ಔಷಧಿ, ಇದನ್ನು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳನ್ನು ಉಪಯೋಗಿಸ್ಬೇಕು. ಯಾಕಂದರೆ ಇದು ಪಾಲಿಫೇಗಸ್ ಅಂತ ಹೇಳ್ತೀವಿ ನಾವು. ವಿವಿಧ ಬೆಳೆಗಳಿಗೆಲ್ಲ ಬರ್ತದೆ, ಈ ಟೊಮೊಟೊಗೆ ಬರ್ತದೆ, ಈ ಮೆಣಸಿನ್ಕಾಯಿಗೆ ಬರ್ತದೆ. ಅದರಿಂದ ಇದನ್ನು ನಾವು ಸಮಗ್ರ ಕೀಟ ನಿರ್ವಹಣಾ ಕ್ರಮಗಳಿಂದನೇ ಮಾತ್ರ ಇದನ್ನು ಹತೋಟಿಗೆ ಮಾಡಲು ಸಾಧ್ಯ ಆಗ್ತದೆ. ಇದು ಅಂದರೆ ನಾವು ಕಲ್ಟಿವೇಷನ್ ಮಾಡ್ತೀವಲ್ಲ, ಅಂದರೆ ಸಮ್ಮರ್ ಫ್ಯಾಲೋಯಿಂಗ್ ಅಂತ ಹೇಳ್ತೀವಿ. ಈ ಬೇಸಿಗೆ ಕಾಲದಲ್ಲಿ ಆಳವಾಗಿ ಉಳುಮೆ ಮಾಡೋದ್ರಿಂದ ಅದು ಕೋಶಾವಸ್ಥೆಗಳನ್ನು ಬಿಸಿಲಿಗೆ ಮತ್ತು ಅಕ್ಕಿಗಳಿಗೆ ಎಕ್ಸ್ಪೋಸ್ ಮಾಡಿ ಅದನ್ನು ನಿವಾರಣೆ ಮಾಡ್ಬೋದು. ಮತ್ತು ಈ ಕಾಯಿ ಡೆವಲಪ್ಮೆಂಟಲ್ ಸ್ಟೇಜ್ ಅಂತ ಹೇಳ್ತೀವಿ, ಕಾಯಿ ಕಚ್ಚಿದ ಮೇಲೆ ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಕೀಟ. ಇದಕ್ಕೆ ಹಲವಾರು
ಕೀಟನಾಶಕಗಳಿವೆ. ಮತ್ತು ಫೆರಮೋನ್ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ, ಮೋಹಕ ಬಳೆ ಅಂತ ಹೇಳ್ತೀವಿ. ಅವನ್ನು ಉಪಯೋಗಿಸಿ ನಾವು ಈ ಕೀಟದ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಅದರ ಚಟುವಟಿಕೆ ಇದೆಯಾ, ಕೀಟ ಆ ಭಾಗದಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನು ನಾವು ನೋಡ್ಬೋದು. ಇದು ಮೋಹಕ ಬಳೆ ಅಂತ ಹೇಳ್ತೀವಿ, ಹೆಲಿಕಾರ್ಪ ಫೆರಮೋನ್ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು. ಇವನ್ನು ನಾವು ಎಕರೆಗೆ 5 ಕಟ್ಟೋದ್ರಿಂದ ಇದರಲ್ಲಿ ಅಂದರೆ ಈ ಮೇಲ್ ಮಾಸ್ ಅಂತೇಳಿ ಚಿಟ್ಟೆಗಳು, ಇದು ಗಂಡು ಚಿಟ್ಟೆಗಳು ಬಂದು ಬೀಳ್ತವೆ. ಇದರಲ್ಲಿ ನೋಡಿಕೊಂಡು ಇದರ ಆ್ಯಕ್ಟಿವಿಟಿ ಇದೆಯಾ ಇಲ್ವಾ ಅಂತ ನಾವು ಇದು ಮಾಡ್ಬೋದು. ಸೊ ಈ ಎಕರೆಗೆ 5 ರೆಕಮೆಂಡ್ ಮಾಡ್ತೀವಿ ಮೋಹಕ ಬಲೆ. ಈ ಬೇಸಿಸ್ ಮೇಲೆ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಬೋದು. ಈ ಕೀಟನಾಶಕಗಳು ಸಾಮಾನ್ಯವಾಗಿ ಕ್ಲೋರಾಂಟ್ರಿನಾಲಿಪ್ರೋಲ್ ಅಂತಿದೆ, ಹೊಸದಾಗಿ ಬಂದಿರತಕ್ಕಂಥ ಔಷಧಿ. ಇದನ್ನು 0.3 ml ಪ್ರತಿ ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪಡಣೆ ಮಾಡಿದ್ರೆ ನಾವು ಸಂಪೂರ್ಣವಾಗಿ ಇದನ್ನು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಫ್ಲೂಬೆಂಡಿಯಾಮೈಡ್ ಅಂತಿದೆ, ಇದು ಮಾರ್ಕೆಟಲ್ಲಿ ಫೇಮ್ ಅಂತ ಸಿಗ್ತದೆ. ಇದನ್ನು ಅಷ್ಟೇ 0.3 ml ಪರ್ ಲೀಟರ್ ಆಗಿ ನಾವು ಸಿಂಪಡಣೆ ಮಾಡ್ಕೋಬೋದು. ಅದೇ ರೀತಿ ಇಂಡಾಕ್ಸಾಕಾರ್ಬ್ ಅಂತಿದೆ, 1 ಲೀಟರ್ ಪ್ರತಿ ಲೀಟರ್ ನೀರಿಗೆ 0.8 ml ಅನ್ನು ನಾವು ಸಿಂಪಡಣೆ ಮಾಡಿಕೊಂಡು ಈ ಕೀಟವನ್ನು ನಾವು ಕೀಟನಾಶಕಗಳು ಉಪಯೋಗಿಸ್ಕೊಂಡು ನಾವು ಇದನ್ನು ನಿರ್ಮೂಲನೆ ಮಾಡ್ಕೋಬೋದು. ಅದೇ ರೀತಿ ನಾವು ಬರ್ಡ್ ಪರ್ಚೇಸ್ ಅಂತ ಹೇಳ್ತೀವಿ. ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ, ನಾವು ಯಾವುದೇ ಒಂದು ಔಷಧಿ ಹೊಡೆಯಲ್ಲ ಅಂತ ಹೇಳ್ತಾರೆ. ಆಗ ಬರ್ಡ್ ಪರ್ಚೇಸ್ ಅಂತ ಅಲ್ಲಿ ನಾವು ಕಾಣ್ಬೋದು. ಆ ಥರ ರೆಂಬೆಗಳು ಇಟ್ಟರೆ ನಾವೇನಂದರೆ ಕವಳು ಹೊಡೆದಕ್ಕಂಥ ಬ್ರ್ಯಾಂಚಸ್ ಇಟ್ಟರೆ ಅಲ್ಲಿ ಇದು ಹಕ್ಕಿಗಳು ಬಂದು ಕೂತು ಈ ಮರಿ ಹುಳ ಅಂತ ಹೇಳ್ತೀವಲ್ಲ, ಹಸಿರು ಕಾಯಿ ಕೊರಕ ಮರಿ ಹುಳನ್ನು ಹೆಕ್ಕಿ ತಿಂದು ಆ ರೀತಿಯೂ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಬೆಳೆಯಲ್ಲಿ ಇದು ಮಾಡ್ತಾರೆ. ಮತ್ತು ನಾವು ಈಗಾಗಲೇ ಹೇಳಿದೆ, ನಾನು ರಸ ಹೀರುವ ಕೀಟಗಳು ಅಂತ ಹೇಳಿದೆ, ತಿಗಣಿಗಳು ಅಥವಾ ಇದನ್ನು, ಆ ಕೀಟಗಳನ್ನು ನಾವು ಡೈಮಿಥೋಯೇಟ್ ಎಂಬ ಔಷಧಿ ಬರ್ತದೆ, ಪ್ರತಿ ಲೀಟರ್ನಿಗೆ 2 ml ಹಾಕಿ ಅದನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ನಾನು ಇತ್ತೀಚೆಗೆ ಹೇಳಿದೆ ಕಾಯಿ ನೊಣ ಅಂತ ಅಥವಾ ಬೀಜ ನೊಣ ಅಂತ ಹೇಳ್ತೀವಿ ನಾವು. ಆ ಬೀಜ ನೊಣ ಹಾವಳಿ ಹೆಚ್ಚಾಗಿರೋದ್ರಿಂದ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು, ಇಲ್ಲಾಂದರೆ ರೈತರಿಗೆ ತುಂಬ ಹಾನಿ ಉಂಟಾಗುತ್ತೆ. ಆ ಕಾಯಿ ನೊಣ ಅಥವಾ ಬೀಜ ನೊಣನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕಂದ್ರೆ, ಈ ಥಯಾಮಿಥಾಕ್ಸಿಮ್ ಎಂಬ ಔಷಧಿ ಬರ್ತದೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 0.4 ಗ್ರಾಮ್ ಅಂದರೆ 0.4 ಗ್ರಾಮು ಬೆರೆಸಿ ಅದರ ಜೊತೆಗೆ 3 ರಿಂದ 4 ಗ್ರಾಮ್ ಜಾಗರಿ ಬೆಲ್ಲವನ್ನು ಬೆರೆಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕಾಗತ್ತೆ. ಇದು ಕಾಯಿ ಕಚ್ಚಿದ ಮೇಲೆ ಬೀಜ ಬೆಳವಣಿಗೆ ಹಂತದಲ್ಲಿ ಹೊಡಿಬೇಕಾಗತ್ತದೆ. ಅಥವಾ ಇನ್ನೊಂದು ಹೊಸದಾಗಿ ಔಷಧಿ ಬಂದಿದೆ ಲ್ಯುಫೆನ್ಯೂರಾನ್ ಅಂತ ಹೇಳ್ಬಿಟ್ಟು, ಅದನ್ನು ನಾವು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೊಳ್ಳೋದ್ರಿಂದ ಈ ಕಾಯಿ ನೊಣವನ್ನು ಅಥವಾ ಬೀಜ ನೊಣವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಹತೋಟಿಗೆ ತರಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.